ಗುಂಪಲ್ಲಿ ಯಾವುದ್ರಲ್ಲೂ ಒಂದು ಸ್ಪೆಷಲ್ ಆಗಿರ್ತಾರೆ. ಅದಕ್ಕೆ ಸ್ವಲ್ಪ ವಿವೇಕ ಇರೋನು ಅವ್ರ ಸ್ಪೆಷಾಲಿಟಿ ಏನು ತಿಳ್ಕೊಂಡ್ಬಿಡ್ತಾನೆ. ನನಗೆ ಒಂದು 2-3 ದಿನ ಅವ್ರ ಜೊತೆ ಇದ್ರೆ ಗೊತ್ತಾಗುತ್ತೆ, ಇವರು ತರಕಾರಿ ಹೆಚ್ಚೋದ್ರಲ್ಲಿ ಎಕ್ಸ್ಪರ್ಟ್. ಇನ್ನು ಕೆಲವರು ನೀಟಾಗಿ ಪಾತ್ರೆ ತೊಳೆಯೋದ್ರಲ್ಲಿ ಎಕ್ಸ್ಪರ್ಟು, ಕೆಲವರು ಅಡುಗೆ ಮನೆಯನ್ನು ನೀಟಾಗಿ ಚೊಕ್ಕ ಆಗಿದ್ದಾಗೆ ಚೊಕ್ಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಕೆಲವರು ಅಡುಗೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್, ಕೆಲವರು ಬಡಿಸೋದ್ರಲ್ಲಿ ಎಕ್ಸ್ಪರ್ಟು, ಕೆಲವರು ತಿನ್ನೋದ್ರಲ್ಲಿ ಎಕ್ಸ್ಪರ್ಟು. ಆಯಿತು, ಎಕ್ಸ್ಪರ್ಟ್ ಆಗಿರಲಿ, ಚೆಲ್ಲದೆ ನಿಧಾನವಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಒಂದು ಆರ್ಟ್ ಅಲ್ವಾ. ಎಲ್ಲರೂ ಸೇರಿದಾಗ ಏನೋ ಒಂದು ಅದ್ಭುತವಾದದ್ದಾಗುತ್ತೆ. ಹಾಗೆ ಪ್ರತಿಯೊಬ್ಬರಲ್ಲೂ ಏನೋ ಇದೆ. ನಾನು ಅದಕ್ಕೆ ಜ್ಞಾಪಕ ಬರುತ್ತೆ, ಒಂದು ಸತಿ ಚೈನೀಸ್ ಯಾವುದ್ರಲ್ಲಿ ಎಕ್ಸ್ಪರ್ಟ್ ನಿಮಗೆ ಗೊತ್ತಿದೆ, ಚೈನೀಸ್ ಮತ್ತು ಚೈನಾದವನೊಬ್ಬ ಮತ್ತು ನಮ್ಮ ಮಾರ್ವಾಡಿ ಒಬ್ಬ, ಇಬ್ಬರೂ ಟ್ರಾವೆಲ್ ಮಾಡ್ತಿರ್ತಾರೆ. ಅಂದರೆ ಅವರವ್ರ ಕ್ವಾಲಿಟಿ ಏನು ಅಂತ ನೋಡಿ. ಒಂದು ನೊಣ ಬಂದು ಚೈನೀಸ್ ಅವನ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಸೊಳ್ಳೆನೋ ನೊಣನೋ ಅವನಿಗೇನು ವ್ಯತ್ಯಾಸ ಇಲ್ಲ. ಆ ನೊಣ ಕೂತ್ಕೊಂಡ ತಕ್ಷಣ ಅದನ್ನು ತೆಗೆದು ಬಾಯಿಲ್ ಹಾಕೊಂಡ್ಬಿಡ್ತಾನೆ, ಅದು ಅವನದು ಸ್ವಭಾವ. ಇದನ್ನು ನೋಡ್ತಾರೆ ಮಾರ್ವಾಡಿ. ಅದಕ್ಕೆ ಇನ್ನೊಂದು ನೊಣ ಬಂದು ಇವನು ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಸೊಳ್ಳೆನೋ ನೊಣನೋ. ಇವನು ತೆಗೆದು ಅದನ್ನು ಕೈಲಿ ಹಿಡ್ಕೊಂಡು ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾನೆ ವ್ಯಾಪಾರ. ಇವನು ತಿನ್ನಲ್ಲ, ಇವನು ಅದನ್ನು ಮಾರ್ತಾ ಇದ್ದಾನೆ. ಈ ಥರ ಜಾಣತನ ತುಂಬ ಮುಖ್ಯ. ಅವರವರು ಯಾವುದ್ರಲ್ಲಿ ಎಕ್ಸ್ಪರ್ಟೋ ಅದು ಆಟೋಮೆಟಿಕ್ಕಾಗಿ ಆಚೆ ಬರುತ್ತೆ. ಆದರೆ ಕಂಡ್ಕೊಳ್ಬೇಕು, ಬೇರೆಯವರಲ್ಲಿ ಗುರುತಿಸ್ಬೇಕು. ನಾವು ಯಾವುದ್ರಲ್ಲಿ ಎಕ್ಸ್ಪರ್ಟನ್ನು ನಾವು ಕಂಡ್ಕೋಬೇಕು, ಬೇರೆಯವರಲ್ಲಿ ಅವಾಗ ಗುರುತಿಸೋಕ್ಕೆ ಸಾಧ್ಯ. ತುಂಬ ಜನಕ್ಕೆ ಅವ್ರು ಯಾವುದರಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತೇ ಇಲ್ಲ. ಅವರೆಲ್ಲ ಬರುತ್ತೆ ಅಂದ್ಕೊಳ್ತಾರೆ, ಯಾವುದೂ ಬಂದಿರಲ್ಲ. ನಂಗೆ ಇದು ಬರುತ್ತೆ ಅಂದ್ಕೊಂಡು ಹೋಗ್ತಾರೆ, ಅದು ಬಂದಿರಲ್ಲ. ಅದಕ್ಕೆ ಎಲ್ಲ ಬರೋಕ್ಕಿಂತ ಏನು ನಾವು ಯಾವುದ್ರಲ್ಲಿ ಆಸಕ್ತಿ ಇದೆ ತಿಳ್ಕೊಂಡ್ರೆ ಬೇರೆಯವ್ರ ಆಸಕ್ತಿಗಳನ್ನ ಗುರುತಿಸ್ಬೋದು.